ನಮಸ್ಕಾರ. ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನ. ಒತ್ತಡದ ಜೀವನ ಮತ್ತು ಬದಲಾಗ್ತಾ ಇರೋ ಜೀವನ ಶೈಲಿಯಿಂದ ಜನರಿಗೆ ನೂರಾರು ಸಮಸ್ಯೆಗಳು ಕಾಡ್ತಾನೆ ಇರುತ್ತವೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಡಯಾಬಿಟಿಸ್ ಅಂದರೆ ಮಧುಮೇಹ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಇನ್ನು ಈ ಡಯಾಬಿಟಿಸ್ ಸಮಸ್ಯೆ ಅಂದ್ರೇನು, ಇದು ಯಾವ ರೀತಿ ಕಾಣಿಸಿಕೊಳ್ಳುತ್ತೆ, ಈ ಸಮಸ್ಯೆ ಕಾಣಿಸಿಕೊಂಡ ಮೇಲೆ ಹೋಮಿಯೋಪತಿನಲ್ಲಿ ಚಿಕಿತ್ಸೆ ಹೇಗೆ, ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು, ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಯಾವ ರೀತಿ ಮಾಡ್ಕೊಳ್ಬೇಕು, ಇದೆಲ್ಲದರ ಕುರಿತು ತಿಳಿಸಿಕೊಡಲು ನಮ್ಮ ಜೊತೆ ಇದ್ದಾರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾಗಿರುವಂತಹ ಡಾಕ್ಟರ್ ಮೇಘನಾ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹೆಲೋ ಡಾಕ್ಟರ್, ವೆಲ್ಕಮ್ ಟು ದ ಶೋ. ಎಸ್ ಡಾಕ್ಟರ್, ಇನ್ನು ಇತ್ತೀಚಿನ ದಿನಗಳಲ್ಲಿ ಡಯಾಬಿಟಿಸ್ ಅಂದರೆ ಮಧುಮೇಹ ಸಮಸ್ಯೆ ಬಹಳಷ್ಟು ಜನರಲ್ಲಿ ಕಾಣಿಸ್ತಾ ಇರುವಂಥದ್ದು. ಮೊದಲಿಗೆ ಈ ಡಯಾಬಿಟಿಸ್ ಅಂದರೆ ಏನು ಡಾಕ್ಟರ್? ಡಯಾಬಿಟೀಸ್ ಬಂದ್ಬಿಟ್ಟು ಒನ್ ಆಫ್ ದ ಸೈಲೆಂಟ್ ಥ್ರೆಟ್ ಅಂತ ಹೇಳ್ಬೋದು. ಓಕೆ, ಯಾಕಂದರೆ ಅದು ಬರುವಂಥ ಲಕ್ಷಣಗಳು ಬೇಗ ಗೊತ್ತಾಗೋದಿಲ್ಲ. ಅದು ಶೌಟ್ ಔಟ್ ಮಾಡಲ್ಲ ನಾನು ಈ ಕಾಯಿಲೆ ಅಂತ ಹೇಳ್ಬಿಟ್ಟು. ಮೋಸ್ಟ್ ಆಫ್ ದ ಟೈಮ್ ಎಸಿಂಪ್ಟೊಮ್ಯಾಟಿಕ್ ಆಗಿರುವಂಥವರೇ ತುಂಬ ಜನ ಇರ್ತಾರೆ ನಮ್ಮ ಸುತ್ತಮುತ್ತ. ಮೋರ್ ದ್ಯಾನ್ ಮಿಲಿಯನ್ ಪೀಪಲ್ ಆರ್ ಇನ್ ಪ್ರೀ ಡಯಾಬಿಟಿಕ್ ಸ್ಟೇಟ್ ಅಂತ ಹೇಳ್ತಾ ಹೋಗ್ಬೋದು. ಸೊ ಈ ಡಯಾಬಿಟೀಸ್ ಅನ್ನೋದು ಒಂದು ಕಂಡೀಷನ್ ವೇರ್ ಇದರ್ ಯುವರ್ ಬಾಡಿ, ನಿಮ್ಮ ದೇಹ ಏನಿದೆ ಅಲ್ಲ ಅದು ಇನ್ಸುಲಿನ್ ಉತ್ಪತ್ತಿ ಮಾಡೋದಿಲ್ಲ ಅಥವಾ ಮಾಡಿದಾಗ ಅದನ್ನು ಸರಿಯಾಗಿ ಬಳಸ್ಕೊಳ್ಳೋದಿಲ್ಲ. ಸೊ ಇದನ್ನು ನಾವು ಡಯಾಬಿಟೀಸ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಇದರಲ್ಲಿ ತುಂಬ ವಿಧಗಳಿದೆ. ಸೊ ಒಂದು 2-3 ಡಿಕೇಡ್ ಮುಂಚೆ ಹೇಳ್ತಾ ಇದ್ರು ಇಂಡಿಯಾ ಹೋಗ್ತಾ ಡಯಾಬಿಟಿಕ್ ಕ್ಯಾಪಿಟಲ್ ಆಗುತ್ತೆ ಅಂತ. ನಾವು ಇಟ್ ಹ್ಯಾಸ್ ಆಲ್ರೆಡಿ ಬಿಕಮ್ ಅ ಡಯಾಬಿಟಿಕ್ ಕ್ಯಾಪಿಟಲ್. ಅಂದರೆ ಇದು ಒಂದು ಪ್ರೌಡಾಗಿ ಹೇಳ್ಕೊಳ್ಳೋ ಅಂಥದ್ದಲ್ಲ, ಇಟ್ಸ್ ಅನ್ ಅಲಾರಾಮಿಂಗ್ ಇದು ನಮ್ಮ ಕಂಟ್ರಿಗೆ ಅಂತ ಹೇಳ್ಬೋದು. ಬಿಕಾಸ್ ಆಫ್ ಅಗೇನ್ ರ್ಯಾಪಿಡ್ ಅರ್ಬನೈಸೇಷನ್ ಅಂತ ಹೇಳ್ಬೋದು. ಅಂದರೆ ರೂರಲ್ ಏರಿಯಾಯಿಂದ ಎಲ್ಲ ಬೇಗ ಈ ಅರ್ಬನ್ ಸಿಟೀಸ್ ಕಡೆ ಬರೋದ್ರಿಂದ, ಲೈಫ್ ಸ್ಟೈಲಿಂದ, ಪುವರ್ ಡಯಟ್ರಿಯಿಂದ ಆ್ಯಂಡ್ ಜೆನೆಟಿಕ್ಸಿಂದ ಈ ಕಾಯಿಲೆ ಇನ್ನೂ ಜಾಸ್ತಿನೇ ಆಗ್ತಾ ಹೋಗ್ತಾ ಇದೆ. ಬಟ್ ಒನ್ ಗುಡ್ ಥಿಂಗ್ ಇಸ್ ಇಟ್ ಈಸ್ ಮ್ಯಾನೇಜಬಲ್ ಆ್ಯಂಡ್ ಇಟ್ ಈಸ್ ಈವನ್ ರಿವರ್ಸಿಬಲ್ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಈ ಡಯಾಬಿಟಿಸ್ ಸಮಸ್ಯೆಗೆ ಮುಖ್ಯ ಕಾರಣಗಳೇನು ಅಂತ? ಓಕೆ, ಮಲ್ಟಿಫ್ಯಾಕ್ಟೋರಿಯಲ್ ಇರೋವಂಥದ್ದು, ಇದೊಂದೇ ರೀಸನಿಂದ ಬರುತ್ತೆ ಅನ್ನುವಂಥದ್ದಲ್ಲ. ಸೊ ಸ್ಟಾರ್ಟಿಂಗ್ ಫ್ರಮ್ ಜೆನೆಟಿಕ್ಸ್ ಆಗಿರಲಿ, ಸ್ಟ್ರೆಸ್ ಫ್ಯಾಕ್ಟರ್ ಆಗಿರಲಿ, ಆ್ಯಂಡ್ ಪುವರ್ ಲೈಫ್ ಸ್ಟೈಲ್ ಆಗಿರಲಿ, ಆ್ಯಂಡ್ ಇನ್ನೊಂದೇನು ಅಂದರೆ ಅದೇ ಹೇಳ್ದಂಗೆ ರ್ಯಾಪಿಡ್ ಅರ್ಬನೈಸೇಷನ್ ಅಂತ ಏನು ಹೇಳ್ದಲ್ಲ, ಅದರಿಂದ ಕೂಡ ಬರುವಂಥದ್ದು. ಒಂದೇ ಸ್ಪೆಸಿಫಿಕ್ ರೀಸನ್ ಇರೋದಿಲ್ಲ. ಈಗ ಟೈಪ್ 1 ನೋಡೋದಾದರೆ ಆಟೋ ಇಮ್ಯೂನ್ ಬ್ಯಾಕ್ಗ್ರೌಂಡ್ ಇರ್ಬೋದು, ಟೈಪ್ 2 ಅಲ್ಲಿದ್ದರೆ ಮೋರ್ ಆಫ್ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಒನ್ ಪರ್ಟಿಕ್ಯುಲರ್ ರೀಸನ್ ಇಲ್ಲ, ಇಟ್ ಇಸ್ ಮಲ್ಟಿಫ್ಯಾಕ್ಟೋರಿಯಲ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆ ಬಂದರೆ ಇದೊಂದು ಲಕ್ಷಣಗಳು ಅಷ್ಟು ಬೇಗ ಗೊತ್ತಾಗೋದಿಲ್ಲ, ಪತ್ತೆ ಹಚ್ಚೋಕೆ ಕಷ್ಟ ಅಂತ ಹೇಳಿದ್ರಿ. ಆದರೂ ಈ ಸಮಸ್ಯೆ ಬಂದಾಗ ಕಾಮನ್ ಆಗಿ ಕಾಣಿಸ್ಕೊಳ್ಳುವಂತಹ ಕೆಲವೊಂದು ಸಿಂಪ್ಟಮ್ಸ್. ಓಕೆ, ಡಯಾಬಿಟೀಸಲ್ಲಿ ಕಾಮನ್ ಆಗಿ ನಾವು ನೋಡುವಂಥ ಲಕ್ಷಣಗಳು ವೆನ್ ಇಟ್ ಕಮ್ಸ್ ಟು ಸ್ಪೆಷಲಿ ಟೈಪ್ 2 ಡಯಾಬಿಟೀಸ್ ಅಂತ ಹೇಳ್ತಾರಲ್ಲ, ಇಟ್ ಈಸ್ ವೆರಿ ಕಾಮನ್ ಬಟ್ ನಾಟ್ ಮ್ಯಾಂಡೇಟ್ರಿ. ತುಂಬ ಜನದಲ್ಲಿ ಇರುತ್ತೆ, ಹಾಗಂತ ಬರಲೇಬೇಕು ಅನ್ನೋದಲ್ಲ. ಇಟ್ ಡಿಪೆಂಡ್ಸ್ ಆನ್ ಯು. ಅಂದರೆ ನಿಮ್ಮ ಬ್ಲಡ್ ಶುಗರ್ ಏನು ಅನ್ನೋದನ್ನ ನೀವು ಡಿಸೈಡ್ ಮಾಡೋದಲ್ಲ, ನಿಮ್ಮ ಡಿಸಿಪ್ಲಿನ್ ಲೈಫ್ ಡಿಸೈಡ್ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ಟೈಪ್ 2 ಡಯಾಬಿಟೀಸಲ್ಲಿ ನಾವು ನೋಡುವಂಥ ಲಕ್ಷಣಗಳು ಏನು ಅಂದರೆ ಫ್ರೀಕ್ವೆಂಟ್ ಯೂರಿನೇಷನ್ ನೋಡ್ತಾ ಹೋಗ್ತೀವಿ, ಆ್ಯಂಡ್ ತುಂಬ ಬೇಗ ಹಸ್ವಾಗುವಂಥದ್ದು, ಪಾಲಿಫೇಜಿಯಾ, ಪಾಲಿಡಿಪ್ಸಿಯಾ, ಪಾಲಿಯೂರಿಯಾ ಅಂತ ಹೇಳ್ತೀವಿ. ಸೊ ಬಾಯಾರಿಕೆ ಜಾಸ್ತಿ ಆಗುವಂಥದ್ದು, ತುಂಬ ಹಸ್ವಾಗುವಂಥದ್ದು, ಆ್ಯಂಡ್ ಫ್ರೀಕ್ವೆಂಟ್ ಯೂರಿನೇಷನ್ ಆಗುವಂಥದ್ದು, ಆ್ಯಂಡ್ ಯಾವುದಾದ್ರೂ ಗಾಯಗಳಾಗಿದ್ದರೆ ಅದು ಸ್ಲೋ ಹೀಲಿಂಗ್ ಅಥವಾ ನಾನ್ ಹೀಲಿಂಗ್ ಆಗುವಂಥದ್ದು, ಬೇಗ ವಾಸಿ ಆಗದಲ್ಲೇ ಇರ್ಬೋದು ಅಥವಾ ತುಂಬ ಲೇಟಾಗಿ ವಾಸಿ ಆಗುವಂಥದ್ದು. ಕೆಲವರಲ್ಲಿ ಅನ್ಯೂಶುವಲ್ ಟಯರ್ಡ್ನೆಸ್ ಇರುತ್ತೆ, ಏನೂ ಮಾಡ್ದಲೇ ಇದ್ದರೂ ಕೂಡ ಸುಸ್ತಾಗುವಂಥದ್ದು, ಆ್ಯಂಡ್ ಕೆಲವರಲ್ಲಿ ನಾವು ವೆಯ್ಟ್ ಲಾಸ್ನ ಕೂಡ ನೋಡ್ತಾ ಹೋಗ್ತೀವಿ. ಇದು ಇನ್ ಜನರಲ್. ಆದರೆ ಸ್ಪೆಸಿಫಿಕ್ ಆಗಿ ನೋಡ್ತಾ ಹೋದರೆ ಕಣ್ಣು ಮಂಜಾಗುವಂಥದ್ದು ಅರ್ಲಿ ಸೈನ್ಸ್. ಸೊ ಬ್ಲಡ್ ವಿಷನ್ ಆಗುವಂಥದ್ದು, ಕೆಲವರಲ್ಲಿ ಗಿಡಿನೆಸ್ ಬರ್ತಾ ಇರುತ್ತೆ. ಸೊ ಬ್ಲಡ್ ಶುಗರ್ ಜಾಸ್ತಿ ಇರೋದಂತಲೇ ಅಲ್ಲ, ಡಯಾಬಿಟೀಸಲ್ಲಿ ಆಗಾಗ ಬ್ಲಡ್ ಶುಗರ್ ಕಡಿಮೆನೂ ಆಗ್ತಾ ಇರುತ್ತೆ. ಸೊ ಹೈಪೋಗ್ಲೈಸೆಮಿಯಾ ಸ್ಟೇಟ್ಗೂ ಹೋಗ್ತಾ ಇರ್ತಾರೆ. ಸೊ ಆವಾಗವಾಗ ಗಿಡಿನೆಸ್ ಬರುವಂಥದ್ದಾಗಲಿ, ಆ್ಯಂಡ್ ಸೆಕ್ಷುವಲ್ ಡಿಸ್ಫಂಕ್ಷನ್ಗಳಾಗೋದನ್ನು ಕೂಡ ನಾವು ನೋಡ್ತಾ ಹೋಗ್ಬೋದು. ಎಸ್ ಡಾಕ್ಟರ್, ಇನ್ನು ವಿಧಗಳ ಬಗ್ಗೆ ನೀವು ಹೇಳಿದ್ರಿ ಟೈಪ್ 1 ಟೈಪ್ 2 ಅಂತ, ಅದನ್ನು ಇನ್ನೊಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಏನು ಡಿಫ್ರೆನ್ಸ್ ಇರುತ್ತೆ? ಟೈಪ್ 1 ಡಯಾಬಿಟೀಸಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ನಿಮಗೆ ಇನ್ಸುಲಿನ್ ಉತ್ಪತ್ತಿ ಆಗೋದೇ ಇಲ್ಲ. ಓಕೆ, ಸೊ ಈ ಕಾಯಿಲೆನ ನಾವು ವಾಸಿ ಮಾಡೋಕ್ಕಾಗಲ್ಲ. ಇನ್ಸ್ಟೆಡ್ ಇಟ್ ಹ್ಯಾಸ್ ಟು ಬಿ ಓನ್ಲಿ ಮ್ಯಾನೇಜ್ ಮಾಡುವಂಥದ್ದು ವಿತೌಟ್ ಎನಿ ಫರ್ದರ್ ಕಾಂಪ್ಲಿಕೇಶನ್ಸ್ ಮ್ಯಾನೇಜ್ ಮಾಡ್ತಾ ಹೋಗ್ಬೇಕಾಗಿ ಬರುತ್ತೆ. ಕಾರಣ ಏನಕ್ಕೆ ಇಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗೋದಿಲ್ಲ ಅಂದರೆ ಇದು ಮೋರ್ ಆಫ್ ಆಟೋ ಇಮ್ಯೂನ್ ಬ್ಯಾಕ್ಗ್ರೌಂಡ್ ಇರುತ್ತೆ. ಸೊ ಆಟೋ ಇಮ್ಯೂನ್ ಅಂದರೆ ನಮ್ಮನ್ನು ಪ್ರೊಟೆಕ್ಟ್ ಮಾಡಬೇಕಾಗಿರುವಂಥ ಇಮ್ಯೂನಿಟಿ ನಮ್ಮ ವಿರುದ್ಧನೇ ಹೋರಾಟ ಮಾಡ್ತಾ ಹೋದಾಗ ಆಗುವಂಥದ್ದು. ಸೊ ಇದರಲ್ಲಿ ಏನಾಗುತ್ತೆ, ಈ ಬೀಟಾ ಸೆಲ್ಸ್ ಅಂತ ಹೇಳ್ತೀವಿ, ಅದು ಇನ್ಸುಲಿನ್ನ ಉತ್ಪತ್ತಿ ಮಾಡುವಂಥದ್ದು. ಸೊ ಆ ಬೀಟಾ ಸೆಲ್ಸ್ ವಿರುದ್ಧ ಹೋರಾಟ
ಹೋರಾಟ ಮಾಡಿದಾಗ ಬೀಟಾ ಸೆಲ್ಸ್ ಡೆತ್ ಆಗ್ತಾ ಹೋಗುತ್ತೆ. ಸೊ ಅಲ್ಲಿ ಇನ್ಸುಲಿನ್ ಪ್ರೊಡಕ್ಷನ್ ಇರೋದಿಲ್ಲ. ಸೊ ದಿಸ್ ಇಸ್ ಟೈಪ್ 1 ಡಯಾಬಿಟೀಸ್ ಅಂತ ಹೇಳ್ಬೋದು. ಇದು ಮೋರ್ ಕಾಮನ್ ಇನ್ ಯಂಗ್ ಪೀಪಲ್ ಅಂತ ಹೇಳ್ಬೋದು. ಅಂದರೆ ಮಕ್ಕಳಲ್ಲಿ ಸಹಜವಾಗಿ ನೋಡ್ತಾ ಹೋಗ್ತೀವಿ, ಆ್ಯಂಡ್ ಮಕ್ಕಳಲ್ಲೂ ಕೂಡ ಪುರುಷರಲ್ಲಿ ನಾವು ಇದನ್ನ ಸಹಜವಾಗಿ ನೋಡ್ತಾ ಹೋಗ್ಬೋದು. ಸೊ ಈ ಟೈಪ್ 1 ಡಯಾಬಿಟೀಸಲ್ಲಿ ಜಾಸ್ತಿಯಾಗಿ ನಾವು ನೋಡುವಂಥ ಲಕ್ಷಣ ಅಂದರೆ ಫ್ರೀಕ್ವೆಂಟ್ ಯೂರಿನೇಷನ್. ಸೊ ಬೇರೆ ಯಾವುದೇ ಲಕ್ಷಣಗಳಿಲ್ಲ ಅಂದರೂ ಕೂಡ ಫ್ರೀಕ್ವೆಂಟ್ ಯೂರಿನೇಷನ್ನ ನೋಡ್ತಾ ಹೋಗ್ತೀವಿ. ಆ್ಯಂಡ್ ಇದ್ರೊಟ್ಟಿಗೆ ಏನಾಗುತ್ತೆ ಅಂದರೆ ಯಾರು ಆ ಕಾಯಿಲೆಯಿಂದ ಬಳಲ್ತಾ ಇರ್ತಾರಲ್ಲ ಆ ಮಗುವಿನಲ್ಲಿ ಗ್ರೋತ್ ರಿಟಾರ್ಡೇಷನ್ನ ನೋಡ್ಬೋದು. ಅಂದರೆ ಒಂದು 10 ವರ್ಷದ ಮಗು ನಾರ್ಮಲ್ ಆಗಿರೋ ಮಗುಗೂ ಮತ್ತು 10 ವರ್ಷ ಈ ಡಯಾಬಿಟಿಸ್ ಇನ್ಸಿಪಿಡಸ್ ಇರೋ ಮಗುಗೂ ಕಂಪೇರ್ ಮಾಡಿದ್ರೆ ಯಾರು ಈ ಕಾಯಿಲೆಯಿಂದ ಬಳಲ್ತಿರ್ತಾರಲ್ಲ ಅವರಲ್ಲಿ ಗ್ರೋತ್ ತುಂಬ ಕಡಿಮೆ ಇರುವಂಥದ್ದು. ಓಕೆ. ಆ್ಯಂಡ್ ಮೆಮರಿ ಕೂಡ ವೀಕ್ ಇರುವಂಥದ್ದು, ಆ್ಯಂಡ್ ಪದೇ ಪದೇ ಇನ್ಫೆಕ್ಷನ್ಸ್ಗಳನ್ನಾಗೋದನ್ನ ನೋಡ್ಬೋದು. ಓಕೆ ಡಾಕ್ಟರ್, ಇನ್ನು ಇತ್ತೀಚಿನ ದಿನಗಳಲ್ಲಿ ಈ ಡಯಾಬಿಟಿಸ್ ಸಮಸ್ಯೆ ಅನ್ನೋದು ಯಾವ ಏಜ್ ಗ್ರೂಪ್ನವರಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದೆ ಅಂತ? ಓಕೆ, ಸಿ ಆ್ಯಸ್ ಐ ಸೆಟ್ ಟೈಪ್ 1 ಡಯಾಬಿಟೀಸ್ ಬಂದ್ಬಿಟ್ಟು ಸುಮಾರು ಮಕ್ಕಳಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಟೈಪ್ 2 ಡಯಾಬಿಟೀಸ್ ಬಂದ್ಬಿಟ್ಟು ಮಿಡಲ್ ಏಜ್ ಅಂತ ಏನು ಹೇಳ್ತೀವಲ್ಲ, ಇನ್ ದೇರ್ 30s 40s ಕೂಡ ನಾವು ನೋಡ್ತಾ ಹೋಗ್ತೀವಿ. ಸೊ ಟೈಪ್ 2 ಡಯಾಬಿಟೀಸ್ ಪುರುಷರಲ್ಲಿ ಬೇಗನೆ ಕಾಣಿಸ್ಕೊಳ್ತಾ ಹೋಗುತ್ತೆ, ಪುರುಷರಲ್ಲಿ ಬೇಗ ಲಕ್ಷಣಗಳು ಬರ್ತಾ ಹೋಗುತ್ತೆ. ಬಟ್ ವಿಮೆನ್ ಹೂ ಹ್ಯಾಸ್ ಅಟೈನ್ಡ್ ಮೆನೋಪಾಸ್ ಅಂದರೆ ಮುಟ್ಟು ಯಾರಲ್ಲಿ ನಿಂತಿರುತ್ತಲ್ಲ ಅವರಲ್ಲಿ ಡಯಾಬಿಟೀಸ್ ಬಂದಾಗ ಅದು ಕಾಂಪ್ಲಿಕೇಶನ್ಸ್ಗೆ ಎಂಡ್ ಆಗುವಂಥದ್ದು ಜಾಸ್ತಿ ನೋಡ್ತಾ ಇದ್ದೀವಿ. ಸ್ಪೆಷಲಿ ಹಾರ್ಟ್ ಡಿಸೀಸಸ್ ಏನು ಹೇಳ್ತೀವಲ್ಲ ಆ ಕಂಡೀಷನ್ನು ಕಾಂಪ್ಲಿಕೇಶನ್ ಆಗಿ ಮುಟ್ಟು ನಿಂತಿರೋರಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಸೊ ಟೈಪ್ 1 ಇಸ್ ಮೋರ್ ಕಾಮನ್ ಇನ್ ಯಂಗ್ ಚಿಲ್ಡ್ರನ್ ಆ್ಯಂಡ್ ಟೈಪ್ 2 ಇನ್ ಮಿಡಲ್ ಏಜ್ ಅಂತ ಹೇಳ್ಬೋದು. ಓಕೆ, ಇನ್ನು ಈ ಸಮಸ್ಯೆ ಮಕ್ಕಳಲ್ಲೂ ಕಾಣಿಸುತ್ತೆ ಅಂತ ನೀವು ಹೇಳಿದ್ರಿ. ಸೊ ಮಕ್ಕಳಲ್ಲಿ ಕಾಣಿಸೋದಕ್ಕೆ ಏನೆಲ್ಲ ರೀಸನ್ಸ್, ಮುಖ್ಯ ಕಾರಣಗಳು? ಇಟ್ ಈಸ್ ಅಗೇನ್ ಆಟೋ ಇಮ್ಯೂನ್ ಅಂದೆ ಅಲ್ವಾ. ಸೊ ಹೆರಿಡಿಟಿನೂ ಆಗಿರ್ಬೋದು. ಕೆಲವೊಂದು ಸಲ ಏನಾಗುತ್ತೆ ಈ ಬಯಾಲಜಿಕಲ್ ಪೇರೆಂಟ್ಸ್ ಅಂತ ಏನು ಹೇಳ್ತೀವಲ್ಲ, ಸೊ ಒಬ್ಬರಲ್ಲಿದ್ದರೆ ಒಂದು 50% ಚಾನ್ಸಸ್ ಯು ಆರ್ ಅಟ್ ರಿಸ್ಕ್ ಅಂತ ಹೇಳ್ಬೋದು. ಇಬ್ಬರು ಪೇರೆಂಟಲ್ಲಿ ಇದ್ದರೂ ಕೂಡ ಒಂದು 75% ಅಟ್ ರಿಸ್ಕ್ ಅಂತ ಹೇಳ್ಬೋದು. ಆ್ಯಂಡ್ ಫಸ್ಟ್ ಡಿಗ್ರಿ ರಿಲೇಟಿವ್, ಈಗ ಪೇರೆಂಟ್ಸ್ ಎಕ್ಸ್ಕ್ಲೂಡ್ ಆದರೆ ಫಸ್ಟ್ ಡಿಗ್ರಿ ರಿಲೇಟಿವ್ಸಲ್ಲಿ ಏನಾದರೂ ಇದ್ದರೆ ಈ ಕಾಯಿಲೆ ಬಂದಿರ್ಬೋದು. ಆ್ಯಂಡ್ ಸೆಕೆಂಡ್ರಿ ಟು ಎನಿ ಅದರ್ ಇಲ್ನೆಸ್ ಕೂಡ ಇದು ಬರ್ತಾ ಹೋಗ್ಬೋದು. ಆ್ಯಂಡ್ ಕೆಲವು ಕಂಡೀಷನಲ್ಲಿ ಏನಾಗುತ್ತೆ ಪ್ಯಾನ್ಕ್ರಿಯಾಸ್ನ ಕಾರಣಾಂತರಗಳಿಂದ ರಿಮೂವ್ ಮಾಡಬೇಕಾಗಿ ಬಂದಿರುತ್ತೆ, ಅಥವಾ ಪ್ಯಾನ್ಕ್ರಿಯಾಸ್ ರಿಲೇಟೆಡ್ ಇಶ್ಯೂಸ್ ಇರ್ಬೋದು, CA ಪ್ಯಾನ್ಕ್ರಿಯಾಸ್ ಆಗಿರ್ಬೋದು, ಅಂಥದ್ರಲ್ಲೂ ಕೂಡ ನಾವು ಇದನ್ನು ನೋಡ್ತಾ ಹೋಗ್ತೀವಿ. ಓಕೆ ಡಾಕ್ಟರ್, ಇನ್ನು ಈ ಡಯಾಬಿಟಿಸ್ ಸಮಸ್ಯೆಯಿಂದ ಏನೆಲ್ಲ ಕಾಂಪ್ಲಿಕೇಶನ್ಸ್ ಆಗಬಹುದು ಅಂತ? ಓಕೆ, ಸಿನ್ಸ್ ಇಟ್ ಈಸ್ ಅ ಮೆಟಬಾಲಿಕ್ ಡಿಸಾರ್ಡರ್, ಇದು ಬರೀ ಒಂದೇ ಸಿಸ್ಟಮ್ನ ಇನ್ವಾಲ್ವ್ ಮಾಡುವಂಥದ್ದಲ್ಲ, ಮಲ್ಟಿಪಲ್ ಸಿಸ್ಟಮ್ ಇನ್ವಾಲ್ವ್ಮೆಂಟ್ ಇರೋದ್ರಿಂದ ಸೊ ನಾವು ಕಾಂಪ್ಲಿಕೇಶನ್ ಎಲ್ಲ ಸಿಸ್ಟಮಲ್ಲೂ ನೋಡ್ತಾ ಹೋಗ್ತೀವಿ. ಸೊ ಮೋಸ್ಟ್ ಕಾಮನ್ ಆಗಿ ನೋಡುವಂಥದ್ದು ಬಂದ್ಬಿಟ್ಟು ಕಣ್ಣು, ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳ್ತೀವಿ, ಮತ್ತು ಕಿಡ್ನೀಸು ಡಯಾಬಿಟಿಕ್ ನೆಫ್ರೋಪತಿ ಅಂತ ಹೇಳ್ತೀವಿ, ಮತ್ತು ಈ ನರ್ವ್ಸ್ ಅಂತ ಏನು ಹೇಳ್ತೀವಲ್ಲ ಅದ್ರ ರಿಲೇಟೆಡ್ ಡಯಾಬಿಟಿಕ್ ನ್ಯೂರೋಪತಿ ಅಂತ ಹೇಳ್ಬಿಟ್ಟು ದೀಸ್ ಆರ್ ದ ಕಾಂಪ್ಲಿಕೇಶನ್. ಅಂದರೆ ಎಂಡ್ ಆರ್ಗನ್ ಡ್ಯಾಮೇಜ್ ಆಗುವಂಥ ಒಂದು ಕಂಡೀಷನ್ ಇಫ್ ಇಟ್ ಈಸ್ ನಾಟ್ ಟೇಕನ್ ಕೇರ್, ಕಂಟ್ರೋಲಲ್ಲಿ ಇಲ್ಲ ಅಂತ ಅಂದರೆ. ಈ ನ್ಯೂರೋಪತಿಯಲ್ಲಿ ಏನಾಗುತ್ತೆ ಅಂತ ಅಂದರೆ ಈ ಬ್ಲಡ್ ಶುಗರ್ ಎಕ್ಸಸ್ ಆದಾಗ ಏನಾಗುತ್ತೆ ಶುಗರ್ ಲೇಡನ್ ಕ್ರಿಸ್ಟಲ್ಸ್ ಹೋಗಿ ನರ್ವ್ ಎಂಡಿಂಗ್ಸ್ನ ಬ್ಲಾಕ್ ಮಾಡುತ್ತೆ. ಇನಿಷಿಯಲಿ ನಿಮಗೆ ಕಾಲು ಉರಿಯಿರೋ ಅಂತ ಸೆನ್ಸೇಷನ್ ಏನಾಗುತ್ತೆ, ಹೋಗ್ತಾ ಹೋಗ್ತಾ ಸೆನ್ಸೇಷನ್ನೇ ಗೊತ್ತಾಗೋದಿಲ್ಲ ಪೇಷಂಟ್ಸ್ಗಳಿಗೆ. ಸೊ ಅವರು ಗಾಯ ಆಗಲಿ ಅಥವಾ ಏನೇ ಒಂದು ತಾಗಿದ್ರೂ ಕೂಡ ಅವ್ರಿಗೆ ಗೊತ್ತಾಗಲ್ಲ. ಬಿಕಾಸ್ ಆಫ್ ಹೈ ಬ್ಲಡ್ ಶುಗರ್ ಏನಾಗುತ್ತೆ ಗಾಯ ಜಾಸ್ತಿ ಆಗಿ ನಾನ್ ಹೀಲಿಂಗ್ ಅಲ್ಸರ್ ಆಗಿ ಟರ್ನ್ ಆಗ್ತಾ ಹೋಗುತ್ತೆ. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆಗೆ ಹೋಮಿಯೋ ಕೇರ್ನಲ್ಲಿ ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ, ಟ್ರೀಟ್ಮೆಂಟ್ ಪ್ರೊಸೀಜರ್ ಬಗ್ಗೆ? ಓಕೆ, ಆ್ಯಸ್ ಐ ಟೋಲ್ಡ್ ಯು ಟೈಪ್ 1 ಡಯಾಬಿಟೀಸ್ ಬಂದ್ಬಿಟ್ಟು ಇಟ್ ಈಸ್ ನಾಟ್ ಕ್ಯೂರೇಬಲ್ ಬಟ್ ಇಟ್ ಈಸ್ ಮ್ಯಾನೇಜಬಲ್. ಯಾಕಂದರೆ ನಾವು ಬೇರೆ ಕನ್ವೆನ್ಷನಲ್ ಥೆರಪೀಸಲ್ಲಿ ತಗೊಳ್ಳೋ ಮೆಡಿಕೇಷನ್ಸಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಆಗುವಂಥದ್ದು ಅಥವಾ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಇರುತ್ತೆ. ಬಟ್ ಅದೇ ನಮ್ಮ ಮೆಡಿಸಿನ್ಸ್ ನೀವು ತೊಗೊಂಡಾಗ ಆ ಕಾಂಪ್ಲಿಕೇಶನ್ಸ್ನ ನಾವು ತಡೆಗಟ್ತಾ ಹೋಗ್ಬೋದು. ನಾನು ಹೇಳ್ದಲ್ಲ ಗ್ರೋತ್ ಕಡಿಮೆ ಇರುವಂಥದ್ದು, ಮೆಮೊರಿ ವೀಕ್ ಆಗುವಂಥದ್ದು, ಸೊ ಅದನ್ನೆಲ್ಲ ಎನ್ಹ್ಯಾನ್ಸ್ ಮಾಡ್ತಾ ಹೋಗುತ್ತೆ ನಮ್ಮ ಮೆಡಿಕೇಷನ್ಸ್. ವೆರಾಸ್ ಟೈಪ್ 2 ಡಯಾಬಿಟೀಸ್ ಏನಿದೆ ಅಲ್ಲ, ಟೈಪ್ 2 ಡಯಾಬಿಟೀಸ್ಗಳಲ್ಲಿ ನಾವು ಕೊಡೋ ಮೆಡಿಸಿನ್ಸಿಂದ ಫಾರ್ ಸಮ್ ರೀಸನ್ ದೇಹ ಇನ್ಸುಲಿನ್ನ ಕರೆಕ್ಟಾಗಿ ಬಳಸ್ಕೋತಾ ಇರಲ್ಲ. ಸೊ ಅದು ಬಳಸ್ಕೊಳ್ಳೋ ರೀತಿ ಮಾಡ್ತೀವಿ. ಆ್ಯಂಡ್ ಬೀಟಾ ಸೆಲ್ಸೇ ಎಕ್ಸಸ್ ಆಗಿ ಪ್ರೊಡ್ಯೂಸ್ ಮಾಡೋ ರೀತಿ ಮೆಡಿಕೇಷನ್ಸ್ನ ನಾವು ಅಡ್ವೈಸ್ ಮಾಡ್ತಾ ಹೋಗ್ತೀವಿ. ಸೊ ಈ ಬರೀ ಮೆಡಿಸಿನ್ಸ್ ಒಂದೇ ಅಲ್ಲ, ಅವರಿಗೆ ಬೇಕಾಗಿರುವಂಥ ಒಂದು ಡಯಟ್ ಪ್ಲ್ಯಾನನ್ನು ಕೂಡ ನಾವು ಕೊಡ್ತಾ ಹೋಗ್ತೀವಿ. ಓಕೆ ಡಾಕ್ಟರ್, ಇನ್ನು ಈ ಮಕ್ಕಳಲ್ಲೂ ಕೂಡ ಈ ಸಮಸ್ಯೆ ಕಾಣಿಸುತ್ತೆ. ಸೊ ಈ ಮಕ್ಕಳಿಗೂ ಇದೇ ರೀತಿ ಸೇಮ್ ಟ್ರೀಟ್ಮೆಂಟ್ ಪ್ರೊಸೀಜರ್ ಇರುತ್ತಾ ಅಥವಾ ಹೇಗೆ ಅಂತ? ನಮ್ಮಲ್ಲಿ ಎಷ್ಟೋ ಡಯಾಬಿಟಿಕ್ ಪೇಷಂಟ್ಸ್ ಬಂದರೂ ಕೂಡ ಎಲ್ಲರಿಗೂ ಒಂದೇ ರೀತಿ ಟ್ರೀಟ್ಮೆಂಟ್ ಪ್ಲ್ಯಾನ್ ಇರೋದಿಲ್ಲ. ಸೊ ಇಟ್ ಈಸ್ ಮೋರ್ ಆಫ್ ಕಸ್ಟಮೈಸ್ಡ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ಒಬ್ಬರಿಗೆ ಒಂದು ಕಾರಣದಿಂದ ಬಂದಿರ್ಬೋದು, ಒಬ್ಬರಿಗೆ ಜೆನೆಟಿಕ್ಸ್ ಇರ್ಬೋದು, ಒಬ್ಬರಿಗೆ ಆಟೋ ಇಮ್ಯೂನ್ ಬ್ಯಾಕ್ಗ್ರೌಂಡ್ ಇರ್ಬೋದು, ಒಬ್ಬರಿಗೆ ಸ್ಟ್ರೆಸ್ ರಿಲೇಟೆಡ್ ಇರ್ಬೋದು,
ಕೆಲವರಲ್ಲಿ ಯೂರಿನೇಷನ್ ಜಾಸ್ತಿ ಇದ್ದರೆ, ಕೆಲವರಲ್ಲಿ ಸೆಕ್ಷುವಲ್ ಡಿಸ್ಫಂಕ್ಷನ್ ಜಾಸ್ತಿ ಇರ್ಬೋದು, ಕೆಲವರಲ್ಲಿ ಕಿಡ್ನಿ ಇನ್ವಾಲ್ವ್ಮೆಂಟ್ ಇರ್ಬೋದು, ಸೊ ಕೆಲವರಲ್ಲಿ ಥೈರಾಯ್ಡ್ ಇನ್ವಾಲ್ವ್ಮೆಂಟ್ ಇರ್ಬೋದು. ಸೊ ಒಬ್ಬೊಬ್ರಿಗೆ ಒಂದೊಂದು ರೀತಿ ಲಕ್ಷಣಗಳಿರುತ್ತೆ. ಸೊ ಕಾಯಿಲೆ ಒಂದೇ ಇದ್ದರೂ ಕೂಡ ದೇಹ ಎಕ್ಸಿಬಿಟ್ ಮಾಡುವಂಥದ್ದು ಬೇರೆ ಬೇರೆ ರೀತಿಯಾಗಿ. ಸೊ ಅದನ್ನು ಕನ್ಸಿಡರ್ ಮಾಡಿ ಕೊಡುವಂಥ ಒಂದು ಕಸ್ಟಮೈಸ್ಡ್ ಮೆಡಿಕೇಷನ್ನ ನಾವು ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ಅಂತ ಹೇಳ್ತೀವಿ. ಅದನ್ನೇ ನಾವು ಅವರಲ್ಲಿ ಅವ್ರ ಕೇಸೆಲ್ಲ ತಗೊಂಡು ಅನಲೈಸ್ ಮಾಡಿ ಕೊಡುವಂಥ ಒಂದು ಮೆಡಿಕೇಷನ್ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಬಹಳಷ್ಟು ಜನಕ್ಕೆ ನಮ್ಮ ದೇಹದಲ್ಲಿ ಶುಗರ್ ಲೆವೆಲ್ ಎಷ್ಟಿರಬೇಕು ಅಂತಾನೆ ಗೊತ್ತಿರಲ್ಲ. ಸೊ ಊಟಕ್ಕಿಂತ ಮುಂಚೆ ಎಷ್ಟಿರಬೇಕು, ಊಟ ಆದಮೇಲೆ ಎಷ್ಟಿರಬೇಕು ಅಂತ ವೀಕ್ಷಕರಿಗೆ ತಿಳಿಸೋದಾದ್ರೆ. ಓಕೆ, ನಾರ್ಮಲ್ ಆಗಿ ಫಾಸ್ಟಿಂಗ್ ಅಂತ ಏನು ಹೇಳ್ತೀವಲ್ಲ, ಸೊ ದಟ್ ಹ್ಯಾಸ್ ಟು ಬಿ ವಿದಿನ್ 100, 70 to 100 ಇದ್ದರೆ ಇಟ್ ಈಸ್ ನಾರ್ಮಲ್ ಅಂತ ಹೇಳ್ತೀವಿ. ಸೊ ಅದೇ 100 to 125 ಇದ್ದರೆ ಪ್ರೀ ಡಯಾಬಿಟಿಕ್ ಸ್ಟೇಟ್ ಅಥವಾ ಇನ್ಸುಲಿನ್ ರೆಸಿಸ್ಟೆನ್ಸ್ ಸ್ಟೇಟ್ ಅಂತ ಹೇಳ್ತೀವಿ. 126 ಮೇಲಿದ್ರೆ ಈಸ್ ನೋನ್ ಡಯಾಬಿಟಿಕ್ ಪೇಷಂಟ್ ಅಂತ ಹೇಳ್ಬೋದು. ಮತ್ತು ಪೋಸ್ಟ್ ಪ್ರ್ಯಾಂಡಿಯಲ್ ಏನು ಹೇಳ್ತೀವಲ್ಲ, ಅದು ಕೂಡ ಅಷ್ಟೇ. 200 ಮೇಲಿದ್ದರೆ ದಟ್ ಈಸ್ ಅಗೇನ್ ಡಯಾಬಿಟಿಕ್ಸ್ ಅಂತ ಹೇಳ್ತಾ ಹೋಗ್ತೀವಿ. 145 ಒಳಗಡೆ ಇದ್ದರೆ ನಾರ್ಮಲ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಅಗೇನ್ ದೀಸ್ ಪ್ಯಾರಾಮೀಟರ್ಸ್ ಡಿಪೆಂಡ್ ಆನ್ ನೀವು ಪ್ರೀವಿಯಸ್ ನೈಟ್ ಏನು ತಿಂದಿದ್ರಿ. ಅಂದರೆ ಈಗ ನಾನು ಕಂಪ್ಲೀಟ್ 8 hours ಆಫ್ ಡೀಪ್ ಸ್ಲೀಪ್ ಇರಬೇಕಾಗತ್ತೆ. ನಾನು 12 ಗಂಟೆಗೆ ನೈಟ್ ಊಟ ಮಾಡಿ ಬೆಳಿಗ್ಗೆ 6 ಗಂಟೆಗೆ ಹೋಗಿ ಟೆಸ್ಟ್ ಕೊಡ್ತೀನಿ ಅಂದಾಗ ಎರರ್ಸ್ ಬರುವಂಥದ್ದು ಕಾಮನ್. ಸೊ ಹಾಗಾಗಿ ಇದನ್ನೆಲ್ಲ ನೀವು ಪ್ರಿಕಾಷನ್ಸ್ನ ಫಾಲೋ ಮಾಡಬೇಕಾಗತ್ತೆ. 8 hours ಆಫ್ ಡೀಪ್ ಸ್ಲೀಪ್ ಇರಬೇಕು, ಸ್ಟ್ರೆಸ್ ಫ್ರೀ ಆಗಿರಬೇಕು, ಕರೆಕ್ಟ್ ಟೈಮ್ಗೆ ಹೋಗಿ ಬ್ಲಡ್ ಸ್ಯಾಂಪಲ್ ಕೊಡಬೇಕು. ಸೊ ಈ ಎರರ್ಸ್ನ ಅವಾಯ್ಡ್ ಮಾಡೋಕ್ಕೆ ಇನ್ನೊಂದು ಟೆಸ್ಟ್ ಮಾಡ್ತಾರೆ, HbA1c ಗ್ಲೈಕೇಟೆಡ್ ಹಿಮೋಗ್ಲೋಬಿನ್ ಅಂತ. ಇದು ಆ್ಯಾವ್ರೇಜ್ 3 months ರೀಡಿಂಗ್ಗೆ ಕೊಡ್ತಾ ಹೋಗುತ್ತೆ. ಲಾಸ್ಟ್ 3 monthsಲ್ಲಿ ನಿಮ್ಮ ಬ್ಲಡ್ ಶುಗರ್ ಲೆವೆಲ್ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಸೊ 6.2ಗಿನ ಜಾಸ್ತಿ ಇದ್ದರೆ ಯು ಆರ್ ಅ ನೋನ್ ಡಯಾಬಿಟಿಕ್ ಅಂತ ಹೇಳ್ಬಿಟ್ಟು. ಅದರಲ್ಲೂ ಅಷ್ಟೇ ಅಂಟಿಲ್ 7 ಇಟ್ಸ್ ಅ ಗುಡ್ ಕಂಟ್ರೋಲ್, ಅಬೋವ್ 7 ಇಸ್ ಅ ಪುವರ್ ಕಂಟ್ರೋಲ್ ಅಂತ ಹೇಳ್ತಾ ಹೋಗ್ಬೋದು. ಓಕೆ ಡಾಕ್ಟರ್, ಇನ್ನು ಶುಗರ್ ಬಂದಿದೆ ಅಂದಿದ ತಕ್ಷಣ ಬಹಳಷ್ಟು ಜನ ಮೊದಲು ಮಾಡುವಂಥ ಕೆಲಸ ರೈಸ್ನ ಬಿಟ್ಬಿಡ್ತಾರೆ, ಈ ಕಾರ್ಬ್ ಐಟಮ್ಸ್ನೆಲ್ಲ ಬಿಡ್ತಾರೆ. ಸೊ ಈ ರೈಸ್ನ ಬಿಡಬೇಕಾ ಅಥವಾ ಎಷ್ಟು ಪ್ರಮಾಣದಲ್ಲಿ ತಗೊಂಡ್ರೆ ಒಳ್ಳೆಯದು ಅಂತ? ಓಕೆ, ಫಸ್ಟ್ ಆಫ್ ಆಲ್ ಡಯಾಬಿಟೀಸ್ ಅಂದರೆ ಒಂದು ಫಿಯರ್ ಕುತ್ಕೋಬಿಟ್ಟಿದೆ ಜನರಲ್ಲಿ. ಸೊ ಫಿಯರ್ ಇರಬಾರ್ದು, ಫ್ರೀಡಮ್ ಇರಬೇಕು ನಿಮಗೆ. ಸೊ ಫಿಯರಿಂದ ಏನು ಮಾಡ್ತೀರಾ, ಎಲ್ಲದನ್ನೂ ಬಿಟ್ಕೋತಾ ಹೋಗ್ತೀರಾ. ಅದು ತಿನ್ನಬಾರ್ದು, ಇದು ತಿನ್ನಬಾರ್ದು ಮುಂಚೆ ಯೋಚನೆ ಮಾಡಿ. ಎಕ್ಸಾಕ್ಟ್ಲಿ. ನೀವು ತಿನ್ನೋ ಅಂಥದ್ದು ವೈಟಲ್ ರೋಲ್ ಪ್ಲೇ ಮಾಡುತ್ತೆ, ಹೌದು. ಹಾಗಂತ ಕಾರ್ಬ್ಸ್ ತಿನ್ನಲೇಬಾರ್ದು ಅನ್ನೋವಂಥದ್ದಲ್ಲ, ಓಕೆನಾ. ಸೊ ಅಗೇನ್ ಈ ರೈಸ್ ಏನು ಮಾಡುತ್ತಲ್ಲ ಅದನ್ನೇ ಬೇರೆ ಗ್ರೇನ್ಸ್ ಕೂಡ ಮಾಡುವಂಥದ್ದು. ಸೊ ನಾನು ರೈಸ್ ತಿನ್ನಲ್ಲ, ಬರೀ ಚಪಾತಿ ತಿಂತೀನಿ, ಬರೀ ಮುದ್ದೆ ತಿಂತೀನಿ ಅಂದರೆ ಇಟ್ ಈಸ್ ಅಗೇನ್ ಅ ಗ್ರೇನ್. ಸೊ ಗ್ರೇನ್ಸ್ ಏನಿರುತ್ತೆ ಈಸಿಯಾಗಿ ಡೈಜೆಸ್ಟೇಬಲ್. ಸೊ ನಾವು ಬೆಳಿಗ್ಗೆ ತಿಂದರೆ ಮಧ್ಯಾಹ್ನಕ್ಕೆ ಹಸುವಾಗೇ ಆಗುತ್ತೆ. ಅದೇನಾಗುತ್ತೆ, ಅದರಿಂದ ನಾವು ಪದೇ ಪದೇ ಊಟ ಮಾಡಬೇಕು ಅಂತ ಅನಿಸುತ್ತೆ. ಅದರಿಂದ ಗ್ಲೂಕೋಸ್ ರಶ್ ಆಗುವಂಥದ್ದು ಜಾಸ್ತಿ. ಹಾಗಾಗಿ ಟೇಕ್ ಫುಡ್ ವಿಚ್ ಆರ್ ಲೈಕ್ ತುಂಬ ಡೈಜೆಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳ್ಳುವಂಥದ್ದು. ಸೊ ಆ ರೀತಿ ಫುಡ್ಸ್ ತೊಗೊಂಡಾಗ ನಿಮಗೆ ತುಂಬ ಬೇಗ ಹಸಿವಾಗಲ್ಲ ಆ್ಯಂಡ್ ಗ್ಲೂಕೋಸ್ ಕೂಡ ರಶ್ ಆಗ್ತಾ ಹೋಗಲ್ಲ. ಸೊ ಮುಂಚೆ ಹೇಳ್ತಾ ಇದ್ರು ಡಯಾಬಿಟಿಕ್ ಪೇಷಂಟ್ಸು ಟೈಮಲ್ಲಿ ತಿನ್ನಲೇಬೇಕು ಅಂತ ಹೇಳ್ಬಿಟ್ಟು. ಸೊ ರೀಸೆಂಟ್ ಸ್ಟಡೀಸ್ ಏನು ಹೇಳುತ್ತೆ ಅಂದರೆ ಈಟ್ ಓನ್ಲಿ ವೆನ್ ಯು ಆರ್ ಹಂಗ್ರಿ, ಆಯಿತಾ. ಸೊ ಯಾವಾಗ ಹಸಿವಾಗುತ್ತೋ ಆವಾಗ ತಿನ್ನಿ. ಆ್ಯಂಡ್ ಮುಂಚೆ ಎಲ್ಲ ಹೇಳೋರು ತುಪ್ಪ ತಿನ್ನಬಾರ್ದು, ಬಟರ್ ತಿನ್ನಬಾರ್ದು, ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಅಂತ ಎಲ್ಲ ಹೇಳ್ಬಿಟ್ಟು. ಸಿ ದೀಸ್ ಆರ್ ಹೆಲ್ದಿ ಪ್ರೋಟೀನ್ಸ್, ಇದು ಬೇಕು ದೇಹಕ್ಕೆ. ಹೆಲ್ದಿ ಪ್ರೋಟೀನ್ಸಿಂದ ಏನಾಗುತ್ತೆ, ನಿಮ್ಮ ಜೀರ್ಣಕ್ರಿಯೆ ಸ್ವಲ್ಪ ಲೇಟ್ ಆಗ್ತಾ ಹೋಗುತ್ತೆ, ಬೇಗ ಹಸಿವಾಗೋದಿಲ್ಲ. ನೋಡಿರ್ಬೋದು ನೀವು, ಯಾವಾಗ ನಾನ್ ವೆಜ್ ತಗೊಂಡಿರ್ತಾರಲ್ಲ, ಸೊ ಅವರಲ್ಲಿ ಬೇಗ ಹಸಿವಾಗೋದಿಲ್ಲ, ಒಂದು ಮೀಲ್ ಸ್ಕಿಪ್ ಮಾಡ್ತಾರೆ. ಸೊ ಆ ರೀತಿ ಐ ಆಮ್ ನಾಟ್ ಸಜೆಸ್ಟಿಂಗ್ ಓನ್ಲಿ ಟು ಗೋ ಫಾರ್ ನಾನ್ ವೆಜ್. ಸೊ ಯಾವುದಿದೆ, ಯಾವುದು ಫೈಬರ್ ರಿಚ್ ಇರುವಂಥದ್ದು ಇರುತ್ತಲ್ಲ, ಹೋಲ್ಸಮ್ ಫುಡ್ ಇರುತ್ತಲ್ಲ, ಅಂಥದ್ದನ್ನ ಜಾಸ್ತಿ ಕನ್ಸ್ಯೂಮ್ ಮಾಡಿ. ಸೊ ನಿಮ್ಗೇನಾಗುತ್ತೆ, ಜಾಸ್ತಿ ಹಸಿವು ಆಗೋದಿಲ್ಲ, ಅದನ್ನು ನೀವು ಕಟ್ ಡೌನ್ ಮಾಡ್ತಾ ಹೋಗ್ಬೋದು. ಪ್ರೋಟೀನ್ ಇಂಟೇಕ್ನ ತಗೊಳ್ಳಿ, ಹೆಲ್ದಿ ಪ್ರೋಟೀನ್ ಇಂಟೇಕ್. ಎಲ್ಲದರಲ್ಲೂ ತುಪ್ಪ ಬಳಸಿ. ಈಗ 1 ಚಪಾತಿ ತಿಂದರೆ 3 ಚಪಾತಿಗೆ ಆಗುವಷ್ಟು ಪಲ್ಯನ ತಗೊಳ್ಳಿ. ಓಕೆ, ರೈಸು ಒನ್ಸ್ ಇನ್ ಅ ವೈಲ್ ರೈಸ್ ಇಸ್ ಗುಡ್. ಅಗೇನ್ ಚಪಾತಿನೂ ಅಷ್ಟೇ, ಚಪಾತಿ ಕೂಡ ಎವ್ರಿ ಡೇ ಬೇಸಿಸಲ್ಲಿ ತಗೋಕೂಡ್ದು. ಅದರಿಂದ ಗ್ಲೂಟೇನ್ ಅನ್ನೋ ಒಂದು ಅಂಶದಿಂದ ಕೂಡ ನಮಗೆ ಇಶ್ಯೂಸ್ ಆಗುವಂತೂ ಉಂಟು. ಓಕೆ ಡಾಕ್ಟರ್, ಈ ಬಗ್ಗೆ ಇನ್ನಷ್ಟು ಮಾತಾಡೋಣ. ಎಸ್ ಡಾಕ್ಟರ್, ನಾವು ಡಯಾಬಿಟಿಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಇನ್ನು ಈ ಗರ್ಭಿಣಿಯರಲ್ಲಿ ಈ ಸಮಸ್ಯೆ ಕಂಡು ಬರಬಹುದಾ, ಹೇಗೆ ಅಂತ?
ಗರ್ಭಿಣಿಯರಲ್ಲಿ ಏನಾದರೂ ಡಯಾಬಿಟೀಸ್ ಬಂದರೆ ಎಸ್ಪೆಷಲಿ ಟೈಪ್ 2 ಡಯಾಬಿಟೀಸ್ ಮೆಲೈಟಸ್ ಬಂದರೆ ಅದನ್ನು ನಾವು ಜೆಸ್ಟೇಷನಲ್ ಡಯಾಬಿಟೀಸ್ ಅಂತ ಹೇಳ್ತೀವಿ. ಸೊ ಜೆಸ್ಟೇಷನ್ ಅಂದರೆ ಗರ್ಭಾವಸ್ಥೆ ಅಂತ ಹೇಳಿಬಿಟ್ಟು, ಗರ್ಭಾವಸ್ಥೆಯಲ್ಲಿ ಬರುವಂಥ ಒಂದು ಸಕ್ಕರೆ ಕಾಯಿಲೆ ಅಂತ ಹೇಳ್ಬೋದು. ಸೊ ಜನರಲಿ ಏನಾಗುತ್ತೆ, ಈಗ ಒಂದು ಮಗು ಬೆಳವಣಿಗೆ ಆಗ್ತಾ ಇದೆ ನಮ್ಮ ದೇಹದಲ್ಲಿ ಅಂತ ಅಂದಾಗ ಆ ಮಗುಗೆ ಸೋಲ್ ಡಿಪೆಂಡೆನ್ಸಿ ಇರೋವಂಥದ್ದು ತಾಯಿ ಮೇಲೇ. ಸೊ ಹಾಗಾಗಿ ಎಲ್ಲದೂ ಸ್ವಲ್ಪ ಎಕ್ಸಸ್ ಆಗಿ ಪ್ರೊಡ್ಯೂಸ್ ಆಗುವಂಥದ್ದು ಸಹಜ. ಹಾಗಾಗಿ ಜೆಸ್ಟೇಷನಲ್ ಟೈಮಲ್ಲಿ ಸ್ವಲ್ಪ ಶುಗರ್ ಲೆವೆಲ್ ಕೂಡ ಜಾಸ್ತಿ ಆಗುತ್ತೆ. ಬಟ್ ಏನಾಗುತ್ತೆ, ಈ ಟೈಮಲ್ಲಿ ಕರೆಕ್ಟಾಗಿ ಮ್ಯಾನೇಜ್ಮೆಂಟ್ ಮಾಡೋದ್ರಿಂದ ಏನಾಗುತ್ತೆ, ಮಗು ಆದಮೇಲೆ ಅದು ರಿವರ್ಸಿಬಲ್ ಆಗುವಂಥ ತುಂಬ ಚಾನ್ಸಸ್ಗಳಿರುತ್ತೆ. ಬಟ್ ಕೆಲವರಲ್ಲಿ ಅವರಲ್ಲಿ ರಿಸ್ಕ್ ಫ್ಯಾಕ್ಟರ್ ಇದ್ದರೆ, ಅಂದರೆ ಅವ್ರ ತಂದೆ ತಾಯಿಗೆ ಇಷ್ಟು ಕಾಯಿಲೆ ಇದ್ರಿಂದ ಅವರು ನೆಕ್ಸ್ಟ್ ಫರ್ದರ್ ಮತ್ತು ಡಯಾಬಿಟಿಕ್ ಆಗಿ ಉಳ್ಕೊಳ್ಳೋವಂಥ ಚಾನ್ಸಸ್ಗಳು ಜಾಸ್ತಿ. ಸೊ ಇನ್ನು ಈ ಡಯಾಬಿಟೀಸ್ ಇರೋವಂಥ ತಾಯಿಗೆ ಮಗು ಆದರೆ ಏನು ಕಾಂಪ್ಲಿಕೇಶನ್ಸ್ ಆಗ್ಬೋದು ಅಂತ ಕೇಳ್ತಾರೆ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಶುಗರ್ ಲೆವೆಲ್ಸ್ ಕಂಟ್ರೋಲಲ್ಲಿ ಇಲ್ಲ ಅಂದರೆ ಮಿಸ್ಕ್ಯಾರೇಜಸ್ ಆಗುವಂಥದ್ದು ತುಂಬ ಸಹಜ. ಇನಿಷಿಯಲ್ 3 ಮಂತ್ಸಲ್ಲಿ ಏನಾಗುತ್ತೆ, ಪದೇ ಪದೇ ಮಿಸ್ಕ್ಯಾರೇಜಸ್ಗಳು ಆಗ್ತಾ ಹೋಗುತ್ತೆ. ಸೊ ಡಯಾಬಿಟೀಸ್ ಇರೋರು ಕನ್ಸೀವ್ ಆಗಬಾರ್ದು ಅನ್ನೋದೇನೂ ಇಲ್ಲ. ಸೊ ಕನ್ಸೀವ್ ಆದರೂ ಕೂಡ ಮಿಸ್ಕ್ಯಾರೇಜಸ್ ಆಗುವಂಥದ್ದು ಕಾಮನ್. ಇನ್ನು ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗ್ತಾ ಇದ್ದರೆ ಬಿಗ್ ಬೇಬಿ ಅಂತ ಹೇಳ್ತೀವಿ. ಅಂದರೆ 2.5 to 3.5 ಇಸ್ ನಾರ್ಮಲ್ ಬರ್ತ್ ವೆಯ್ಟ್. ಸೊ ಇದ್ರಿಗಿನ್ನ ಎಕ್ಸೀಡ್ ಆಗಿ ಅಂದರೆ 4 kg 4.25 kg ಇರುವಂಥ ಮಗು ಹುಟ್ಟಿದ್ರೆ ಸೊ ಆಬ್ವಿಯಸ್ಲಿ ಹಿಸ್ಟ್ರಿ ಇರುತ್ತೆ ತಾಯಿ ಡಯಾಬಿಟಿಕ್ ಇರ್ತಾರೆ ಅಂತ ಹೇಳ್ಬಿಟ್ಟು. ಅಪಾರ್ಟ್ ಫ್ರಮ್ ದಿಸ್ ಇನ್ನೇನು ಕಾಂಪ್ಲಿಕೇಶನ್ಸ್ ಆಗ್ಬೋದು ಅಂದರೆ ಪ್ರೀ ಟರ್ಮ್ ಲೇಬರ್ ಆಗ್ಬೋದು, 9 ತಿಂಗಳು ಮುಂಚೆನೇ ಡೆಲಿವರಿ ಆಗುವಂಥದ್ದು ಆಗ್ಬೋದು, ಪ್ರೀ ಎಕ್ಲಾಂಪ್ಸಿ ಆಗ್ಬೋದು. ಆ್ಯಂಡ್ ಈ ಟೈಮಲ್ಲಿ ಅವರಿಗೆ ಹೈಪರ್ ಟೆನ್ಷನ್ ಕೂಡ ಡೆವಲಪ್ ಆಗುವಂಥ ಒಂದು ಚಾನ್ಸಸ್ಗಳಿರುತ್ತೆ. ಆ್ಯಂಡ್ ಯಾರಲ್ಲಿ ಈ ತೊಂದರೆ ಇದ್ದು ಮಗು ಹುಟ್ಟಿರುತ್ತಲ್ಲ, ಅಗೇನ್ ಆ ಮಗು ಬಂದ್ಬಿಟ್ಟು ರಿಸ್ಕ್ ಗ್ರೂಪಲ್ಲಿ ಹೋಗುವಂಥದ್ದು. ಸೊ ಫರ್ದರ್ ಬರೋ ಅಂಥ ಚಾನ್ಸಸ್ಗಳು ಇರುತ್ತೆ ಅಂತ ಹೇಳ್ಬಿಟ್ಟು. ಓಕೆ ಡಾಕ್ಟರ್, ಇನ್ನು ಬಹಳಷ್ಟು ಈ ಸಮಸ್ಯೆಗಳಿಗೆ ಈ ಮೆಂಟಲ್ ಸ್ಟ್ರೆಸ್ ಕೂಡ ಕಾರಣ ಆಗುತ್ತೆ. ಸೊ ಈ ಡಯಾಬಿಟಿಸ್ ಸಮಸ್ಯೆಗೂ ಕೂಡ ಮೆಂಟಲ್ ಸ್ಟ್ರೆಸ್ ಕಾರಣ ಆಗುತ್ತಾ, ಹೇಗೆ ಅಂತ? ಎಕ್ಸಾಕ್ಟ್ಲಿ, ಸ್ಟ್ರೆಸ್ ಒನ್ ಆಫ್ ದ ಲೀಡಿಂಗ್ ಕಾಸ್ ಫಾರ್ ಡಯಾಬಿಟೀಸ್ ಅಂತ ಹೇಳ್ಬೋದು. ಸೊ ನಾವೇನು ಯೋಚನೆ ಮಾಡ್ತೀವೋ ನಮ್ಮ ದೇಹ ಅದನ್ನು ಎಕ್ಸಿಬಿಟ್ ಮಾಡ್ತಾ ಹೋಗುತ್ತೆ. ಸೊ ವಿ ಬಿಲೀವ್ ಇನ್ ಅ ಕಾನ್ಸೆಪ್ಟ್ ಆಫ್ ಬಯಾಲಜಿಕಲ್ ಕಾನ್ಫ್ಲಿಕ್ಟ್ ಅಂತ. ಸೊ ಮೈಂಡ್ ಬಿಫೋರ್ ಬಾಡಿ. ಸೊ ಒಂದು ಎಕ್ಸಾಂಪಲ್ ಹೇಳೋದೇ ಇದ್ದರೆ, ಸುಮಾರು ಪೇಷಂಟ್ಸ್ ನಾವು ಹಿಸ್ಟ್ರಿ ತೊಗೊಂಡಾಗ ಗೊತ್ತಾಗುತ್ತೆ, ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ, ಸಡನ್ ಬಿಸ್ನೆಸ್ ಲಾಸ್ ಆಯಿತು, ದೆನ್ ದೇ ಕಮ್ ಅಪ್ ವಿತ್ ಡಯಾಬಿಟೀಸ್ ಅನ್ನೋವಂಥದ್ದು. ಫಿನಾನ್ಷಿಯಲ್ ಲಾಸಸ್ ಇರಲಿ ಅಥವಾ ತುಂಬ ಅಟ್ಯಾಚ್ಡ್ ಯಾರಿಗಾದ್ರೂ ಇರ್ತಾರೆ, ಅವ್ರನ್ನ ಕಳ್ಕೊಂಡ್ಮೇಲೆ ಗ್ರೀಫ್ ಅಂತ ಏನು ಹೇಳ್ತೀವಿ, ಅದ್ರ ನಂತರ ಡಯಾಬಿಟೀಸ್ ಬಂದಿರೋದಿರಲಿ. ಸೊ ಈ ರೀತಿ ತುಂಬ ಕಾಸಸ್ ಇದೆ. ಸೊ ಇಂಥದ್ರಲ್ಲಿ ನಾನು ಬರೀ ಮೆಡಿಸಿನ್ಸ್ ತೊಗೋತೀನಿ, ಸಿಂಥೆಟಿಕ್ ಹಾರ್ಮೋನ್ಸ್ಗಳು ತೊಗೋತಾ ಇರ್ತೀನಿ, ಸರಿ ಹೋಗುತ್ತೆ ಅನ್ನುವಂಥದ್ದಲ್ಲ. ಇಂಥದ್ರಲ್ಲಿ ಏನು ಕಾಸ್ ಇದೆ ಅನ್ನೋದನ್ನ ಕೂಡ ನಾವು ಅನಲೈಸ್ ಮಾಡಬೇಕು. ಸೊ ಈಗ ತುಂಬ ಸ್ಟ್ರೆಸ್ ಆಗ್ತಾ ಇದೆ, ಆ ಸ್ಟ್ರೆಸ್ ರಿಲೀವಿಂಗ್ ಟೆಕ್ನಿಕ್ಸ್ನು ಕೂಡ ಫಾಲೋ ಮಾಡಬೇಕು. ಬರೀ ಮೆಡಿಸಿನ್ಸ್ ವರ್ಕ್ ಆಗೋದಿಲ್ಲ. ಸೊ ಹೀಗಾಗಿ ಹಾಲಿಸ್ಟಿಕ್ ಅಪ್ರೋಚ್ನ ನಾವು ಕೊಡ್ತಾ ಹೋಗುವಂಥದ್ದು. ಓಕೆ, ಸೊ ಇನ್ನು ಈ ಡಯಾಬಿಟಿಸ್ ಅನ್ನುವಂಥ ಸಮಸ್ಯೆನ ಕಂಪ್ಲೀಟಾಗಿ ಕ್ಯೂರ್ ಮಾಡಬಹುದಾ, ಹೇಗೆ ಅಂತ? ಟೈಪ್ 1 ಡಯಾಬಿಟಿಸ್ ಇಸ್ ನಾಟ್ ಕ್ಯೂರೇಬಲ್. ಟೈಪ್ 2 ಡಯಾಬಿಟಿಸ್ ಎಸ್ ಇಟ್ ಇಸ್ ರಿವರ್ಸಿಬಲ್. ಕ್ಯೂರ್ ಅನ್ನೋದಕ್ಕಿಂತ ರಿವರ್ಸ್ ಮಾಡಬಹುದಾ? ಎಸ್, ತುಂಬ ಮೆಡಿಕೇಷನ್ಸ್ಗಳಿದೆ. ಆ್ಯಂಡ್ ನಮ್ಮಲ್ಲಿ ತುಂಬ ಪೇಷಂಟ್ಸ್ಗಳು ಕೂಡ ಇದ್ದಾರೆ. ಬಂದಾಗ ಅವ್ರ ಬ್ಲಡ್ ಶುಗರ್ ಲೆವೆಲ್ ಮೋರ್ ದ್ಯಾನ್ 200 250 ಇರುವಂಥವ್ರು. ಬಟ್ ಅವ್ರು ಅಷ್ಟಿದ್ರೂ ಕೂಡ ಅವರಲ್ಲಿ ಏನು ಸಿಮ್ಟಮ್ಸ್ಗಳು ಇರ್ತಿರ್ಲಿಲ್ಲ. ಸೊ ಅಂಥವರು ಕೂಡ ಈಗ ವಿತೌಟ್ ಎನಿ ಅದರ್ ಮೆಡಿಕೇಷನ್, ಓನ್ಲಿ ವಿತ್ ಹೋಮಿಯೋ ಮೆಡಿಸಿನ್ಸ್, ದೇ ಆರ್ ಡೂಯಿಂಗ್ ಗುಡ್ ಆ್ಯಂಡ್ ದೇರ್ ಬ್ಲಡ್ ಶುಗರ್ ಇಸ್ ವಿತಿನ್ ಕಂಟ್ರೋಲ್. ಓಕೆ ಮ್ಯಾಮ್, ಇನ್ನು ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತಾರೆ. ಸೊ ಈ ಸಮಸ್ಯೆ ನಮ್ಮನ್ನು ಕಾಡಬಾರ್ದು ಅಂದರೆ ನಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ? ಓಕೆ, ಸೊ ಲೈಫ್ ಸ್ಟೈಲಲ್ಲಿ ನಾನೇನು ಹೇಳೋದು ಅಂದರೆ, ನಾನು ಹೇಳ್ದೆ ಅಲ್ಲ, ಫಿಯರ್ ಬೇಡ, ಫ್ರೀಡಮ್ನ ಚೂಸ್ ಮಾಡಿ. ಇವಾಗಲಿಂದ ನಾನು ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ಅನ್ನೋ ಒಂದು ಭಯ ಇಟ್ಕೋಬೇಡಿ, ಆಯಿತಾ? ಆ್ಯಂಡ್ ಏನಂದರೆ ದಿನಕ್ಕೆ ಅಟ್ಲೀಸ್ಟ್ ಒಂದು 20 ಮಿನಿಟ್ಸ್ ಎದ್ದು ಓಡಾಡಿ. ಓಕೆ, ಲೇಟ್ಲಿ ಹೇಳೋದೇನು ಅಂದರೆ ಸಿಟ್ಟಿಂಗ್ ಇಸ್ ಅ ನ್ಯೂ ಸ್ಮೋಕಿಂಗ್ ಅಂತ ಹೇಳ್ತಾರೆ. ನೀವು ಎಷ್ಟೊತ್ತು ಕುತ್ಕೊಂಡಿರ್ತೀರೋ ಅದು ಸ್ಮೋಕಿಂಗ್ ಮಾಡಿದಷ್ಟೇ ಇಂಜೂರಿಯಸ್ ನಿಮ್ಮ ದೇಹಕ್ಕೆ ಅಂತ. ಸೊ ಹಾಗಾಗಿ ಒಂದು 20 ಮಿನಿಟ್ಸ್ ಒಂದು ಬ್ರಿಸ್ಕ್ ವಾಕ್ ಮಾಡಿ, ಎದ್ದು ಓಡಾಡಿ. ಆ್ಯಂಡ್ ಎಷ್ಟು ಬೇಗ ನೀವು ಈ ಕಾಯಿಲೆನ ಗುರುತಿಸ್ಕೊಳ್ತಿರೋ ಅಷ್ಟು ಬೇಗ ವಾಸಿ ಆಗ್ಬೋದು. ಓಕೆ, ಸೊ ಅರ್ಲಿ ಡಿಟೆಕ್ಷನ್ ಬೆಟರ್ ಪ್ರಾಗ್ನೋಸಿಸ್ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆಯಿಂದ ಬಳಲ್ತಾ ಇರೋರು ಯಾವೆಲ್ಲ ಫುಡ್ ಹ್ಯಾಬಿಟ್ಸ್ನ ಫಾಲೋ ಮಾಡಬೇಕು ಅಂತ, ಸಿಂಪಲ್ ಫುಡ್ ಹ್ಯಾಬಿಟ್ಸ್ಗಳು?
ಸಿಂಪಲ್ ಫುಡ್ ಹ್ಯಾಬಿಟ್ಸ್ ಅಂದರೆ ಹೋಲ್ಸಮ್ ಫುಡ್ನ ತಗೊಳ್ಳಿ, ಅವಾಯ್ಡ್ ಎನಿ ಪ್ರೋಸೆಸ್ಡ್ ಫುಡ್, ಅಂದರೆ ನೀವು ತಿನ್ನೋ ಆಹಾರಕ್ಕೆ ಯಾವುದೇ ಇಂಡಸ್ಟ್ರಿ ಸಹಾಯ ಇರಬಾರ್ದು, ಆ ರೀತಿ ಆಹಾರನ ಕನ್ಸ್ಯೂಮ್ ಮಾಡಿ. ಹೆಲ್ದಿ ಪ್ರೋಟೀನ್ಸ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಯಾವುದು ಬರೀ ಟೇಸ್ಟಿಗೆ ಮಾತ್ರ ಉಪಯೋಗಕ್ಕಿರುತ್ತೋ ಅದನ್ನು ಜಾಸ್ತಿ ಬಳಸಬೇಡಿ. ಎಕ್ಸಾಂಪಲ್ ಇನ್ ವೈಟ್ಸ್ ಅಂತ ಹೇಳ್ತೀವಿ, ಶುಗರ್ ಇರಲಿ, ಶುಗರ್ ಇರಲಿ, ಎಕ್ಸಸ್ ಅನ್ನೋದಕ್ಕಿಲ್ಲ, ಶುಗರ್ ಇನ್ ಎನಿ ಫಾರ್ಮ್, ಅದು ನಮ್ಮ ದೇಹಕ್ಕೆ ಯಾವುದೇ ಬೆನಿಫಿಷಿಯಲ್ ಆ್ಯಕ್ಷನ್ ಇಲ್ಲ ಅದರಿಂದ, ಬಟ್ ಓನ್ಲಿ ಫಾರ್ ದ ಸೇಕ್ ಆಫ್ ಟೇಸ್ಟ್ ವಿ ಟೇಕ್ ಇಟ್. ಶುಗರ್ ಇರಲಿ ಅಥವಾ ಸಾಲ್ಟ್ ಇರಲಿ, ಈ ಮೊನೋಸೋಡಿಯಂ ಗ್ಲುಟಮೇಟ್, MSG ಟೇಸ್ಟಿಂಗ್ ಪೌಡರ್ ಅಂತ ಹೇಳ್ತೀವಲ್ಲ, ಅದಿರಲಿ, ಮೈದಾ ಇರಲಿ, ಇದೆಲ್ಲ ಜಸ್ಟ್ ಟೇಸ್ಟಿಂಗ್ ಪರ್ಪಸ್ ಅಷ್ಟೇ, ಅದರಿಂದ ನಮ್ಮ ದೇಹಕ್ಕೆ ಏನೇ ಉಪಯೋಗ ಇಲ್ಲ. ಅದನ್ನೆಲ್ಲ ಕಟ್ ಡೌನ್ ಮಾಡ್ತಾ ಬನ್ನಿ. ಇದರಿಂದ ಇನ್ಫ್ಯಾಕ್ಟ್ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ ಬಾಡಿಯಲ್ಲಿ. ಸ್ವಲ್ಪ ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರೋವಂಥದ್ದು, ಫ್ರೆಶ್ ಫ್ರೂಟ್ಸು, ವೆಜಿಟೇಬಲ್ಸ್ನ ಕನ್ಸ್ಯೂಮ್ ಮಾಡಿ. ಆ್ಯಂಡ್ ಏನಂದರೆ ಸ್ಟ್ರೆಸ್ ಫ್ರೀ ಆಗಿರಿ. ನೀವು ಇದೆಲ್ಲ ಫಾಲೋ ಮಾಡಿ ಸ್ಟ್ರೆಸ್ ಇಟ್ಕೊಂಡಿರ್ತೀನಿ ಅಂದರೆ ನೋ ಪಾಯಿಂಟ್. ಸ್ಟ್ರೆಸ್ ಫ್ರೀ ಆಗಿರಿ. ಜಸ್ಟ್ ನೋ ದಟ್ ಯು ಆರ್ ನಾಟ್ ಓನ್ಲಿ ದ ಒನ್. ಈ ಥರ ಕಾಯಿಲೆ ಸುಮಾರು ಜನಕ್ಕಿದೆ, ಎಷ್ಟೋ ಜನಕ್ಕೆ ಗೊತ್ತೂ ಇರೋದಿಲ್ಲ. ಸೊ ಬಂದರೂ ಕೂಡ ಅದಕ್ಕೆ ಟ್ರೀಟ್ಮೆಂಟ್ಗಳು ಅವೈಲೇಬಲ್ ಇದೆ. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆಗೆ ಆಲ್ರೆಡಿ ಬೇರೆ ಕಡೆ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ, ಅಂಥವರು ಹೋಮಿಯೋಪತಿ ಟ್ರೀಟ್ಮೆಂಟ್ನ ಸಡನ್ ಆಗಿ ಶಿಫ್ಟ್ ಆಗಿ ಕಂಟಿನ್ಯೂ ಮಾಡ್ಬೋದು? ಏನಾದರೂ ಕಾಂಪ್ಲಿಕೇಶನ್ ಆಗುತ್ತೆ ಈಗ ಸಡನ್ ಶಿಫ್ಟಿಂದ ಅಂತ? ನಾವು ಯಾವುದೇ ಪೇಷಂಟ್ ನಮ್ಮಲ್ಲಿ ಬಂದಾಗ ಸಡನ್ನಾಗಿ ನಾವು ಬೇರೆ ಟ್ರೀಟ್ಮೆಂಟನ್ನು ನಿಲ್ಸಕ್ಕೆ ಹೋಗೋದಿಲ್ಲ. ಯಾಕಂದರೆ ಇದೆಲ್ಲ ಕ್ರೋನಿಕ್ ಇಲ್ನೆಸಸ್, ಯಾವುದು ನಿಮಗೆ 1 ತಿಂಗಳು 2 ತಿಂಗಳಲ್ಲಿ ಇರುವಂಥದ್ದೆಲ್ಲ, ಸುಮಾರು ವರ್ಷಗಳಿಂದ ಇರುತ್ತೆ. ಆ್ಯಂಡ್ ಆ ಮೆಡಿಕೇಷನ್ಸ್ಗಳು ತೊಗೊಂಡು ನಿಮ್ಮ ದೇಹ ಅದಕ್ಕೆ ಯೂಸ್ ಟು ಆಗಿರುತ್ತೆ. ಸೊ ಸಡನ್ನಾಗಿ ನಿಲ್ಸೋದ್ರಿಂದ ವಿತ್ಡ್ರಾವಲ್ ಸಿಮ್ಟಮ್ಸ್ಗಳನ್ನು ನಾವು ನೋಡ್ತಾ ಹೋಗ್ಬೋದು. ಸೊ ಹಾಗಾಗಿ ನಾವು ಯಾವುದೇ ಪದ್ಧತಿಯಿಂದ ಸಡನ್ನಾಗಿ ಸ್ವಿಚ್ ಆಗಿ ಅಂತ ಹೇಳಲ್ಲ. ಸೊ ಟೇಪರ್ ಡೌನ್ ಮಾಡ್ತಾ ಹೋಗ್ತೀವಿ. ಇವಾಗ ದಿನಕ್ಕೆ 2 ಮಾತ್ರೆ ತಗೋತಾ ಇದ್ದರೆ ಅಥವಾ 1000 mcg ತಗೋತಾ ಇದ್ರೆ ಅದನ್ನು 500 mcg ತರ್ತೀವಿ. 2 ಟೈಮ್ಸ್ ತೊಗೊಳೋದನ್ನ 1 ಟೈಮಿಗೆ ತರ್ತೀವಿ. ಆ್ಯಂಡ್ ಇನ್ಸುಲಿನಲ್ಲಿದ್ದರೆ ಯೂನಿಟ್ಸ್ನ ಅಗೇನ್ ಅವ್ರ ಬಾಡಿ ನಮಗೆ ಸಪೋರ್ಟ್ ಆಗಿರಬೇಕು, ಸಪೋರ್ಟಿವ್ ಆಗಿರಬೇಕು. ಟ್ರೀಟ್ಮೆಂಟ್ ಹೇಗೆ ಹೋಗುತ್ತೆ ಅಂತ ಅನಲೈಸ್ ಮಾಡಿಕೊಂಡು ನಾವು ಟೇಪರ್ ಡೌನ್ ಮಾಡ್ತಾ ಹೋಗ್ತೀವಿ. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆ, ಈ ಡಯಾಬಿಟಿಸ್ ಸಮಸ್ಯೆ ನೋಡೋದಾದರೆ ಬಹಳಷ್ಟು ಜನ ಅಂದ್ಕೊಳ್ತಾರೆ ಜಾಸ್ತಿ ಉಪವಾಸ ಮಾಡೋದ್ರಿಂದ ಕೂಡ ಈ ಸಮಸ್ಯೆ ಬರ್ಬೋದು ಅಂತ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಅಗೇನ್ ಫಾಸ್ಟಿಂಗಿಗೆ ಸ್ಟಾರ್ವಿಂಗಿಗೆ ತುಂಬ ಡಿಫ್ರೆನ್ಸ್ ಇದೆ, ಆಯಿತಾ? ಕೆಲವೊಂದು ಜನ ಫಾಸ್ಟಿಂಗ್ ಅಂತ ಹೇಳಿ ಸ್ಟಾರ್ವಿಂಗ್ ಮಾಡ್ತಾ ಇರ್ತಾರೆ. ಸ್ಟಾರ್ವಿಂಗ್ ಅಂದರೆ ಊಟನೇ ಇಲ್ದಲೇ ಉಪವಾಸ ಕೆಡುವಂಥದ್ದು. ಫಾಸ್ಟಿಂಗ್ ಅಂದರೆ ಅದಕ್ಕೆ ಏನಾದರೂ ಒಂದು ಗೋಲ್ ಇರುತ್ತೆ. ಈಗ ನಾನು ವಾಟರ್ ಲಾಸ್ ಮಾಡಬೇಕಾ, ಫ್ಯಾಟ್ ಲಾಸ್ ಮಾಡಬೇಕಾ, ಸೊ ಇದೊಂದು ಗೋಲ್ ಇಟ್ಕೊಂಡು ಮಾಡುವಂಥದ್ದು. ಸೊ ಆ್ಯಕ್ಚುಲಿ ಹೇಳಬೇಕಂದ್ರೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಏನು ಹೇಳ್ತೀವಲ್ಲ, ಅದು ಈ ರೀತಿ ಕಂಡೀಷನ್ಸ್ಗೆ ತುಂಬ ಹೆಲ್ಪ್ ಆಗಿರುತ್ತೆ. ಏನಕ್ಕೆ ಅಂದರೆ ನಾವಿವಾಗ ಆಲ್ಮೋಸ್ಟ್ 12 hours ನಾವು ಫಾಸ್ಟಿಂಗ್ ವಿಂಡೋಲ್ಲಿ ಇದ್ದಾಗ ದೇಹದಲ್ಲಿ ಎಲ್ಲೆಲ್ಲಿ ಕೊಲೆಸ್ಟ್ರಾಲ್ ಕೂತಿರುತ್ತೋ ಅದೇ ಬ್ರೇಕ್ ಡೌನ್ ಆಗಿ ಗ್ಲೂಕೋಸ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಎಕ್ಸಸ್ ಫ್ಯಾಟ್ ಡೆಪೋಸಿಷನ್ ಆಗೋದಿಲ್ಲ. ಡಯಾಬಿಟೀಸ್ ಇರೋರಲ್ಲಿ ಹೈಪರ್ ಲಿಪಿಡಿಮಿಯಾ ಬಂದೇ ಬರುತ್ತೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗೇ ಆಗುತ್ತೆ. ಕೊಲೆಸ್ಟ್ರಾಲ್ ಜಾಸ್ತಿ ಆಯಿತು ಅಂದರೆ ಕಾರ್ಡಿಯಾಕ್ ಇಶ್ಯೂಸ್ ಬರುವಂಥದ್ದು. ಸೊ ಎಲ್ಲನೂ ಒಂದಕ್ಕೊಂದು ಸಂಬಂಧ ಇರೋದ್ರಿಂದ ಸೊ ಈ ಒಂದು ಪದ್ಧತಿ ಹೆಲ್ಪ್ಫುಲ್ ಅಂತ ಹೇಳ್ತಾ ಹೋಗ್ಬೋದು. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆ ಇರುವಂಥವರು ಯಾವೆಲ್ಲ ಟೆಸ್ಟ್ಗಳನ್ನ ಮಾಡಿಸ್ಬೇಕಾಗತ್ತೆ ಅಂತ? ಬೇಸಿಕ್ಕು ಬ್ಲಡ್ ಶುಗರ್ ಚೆಕ್ ಮಾಡಿದ್ರೆ ಸಾಕು, ಫಾಸ್ಟಿಂಗು, ಪೋಸ್ಟ್ ಪ್ರ್ಯಾಂಡಿಯಲ್ಲು ಆ್ಯಂಡ್ HbA1c. ಸೊ ಇನ್ನೂ ಫರ್ದರ್ ಅಂದರೆ ಒಂದು 2 ವರ್ಷ 3 ವರ್ಷದಿಂದ ಈ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ ಅನ್ನುವಂಥವ್ರು ಆವಾಗವಾಗ 1 in 6 months ರೀನಲ್ ಫಂಕ್ಷನ್ ಟೆಸ್ಟು, ಲಿವರ್ ಫಂಕ್ಷನ್ ಟೆಸ್ಟ್ನ ಮಾಡಿಸ್ಬೇಕಾಗತ್ತೆ. ಆ್ಯಂಡ್ ಫುಡ್ ಎಕ್ಸಾಮಿನೇಷನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನಾನು ಹೇಳ್ದಂಗೆ ಈ ನ್ಯೂರೋಪತಿ ಅನ್ನುವಂಥದ್ದು ಗೊತ್ತಾಗೋದಿಲ್ಲ. ಓಕೆ, ಬಿಗಿನಿಂಗಲ್ಲಿ ಸಿಮ್ಟಮ್ಸ್ ಇರುವಂಥದ್ದು ಹೋಗ್ತಾ ಹೋಗ್ತಾ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಫುಡ್ ಎಕ್ಸಾಮಿನೇಷನ್ ಮತ್ತು ಐ ಎಕ್ಸಾಮಿನೇಷನ್ ಅಟ್ಲೀಸ್ಟ್ 1 in 6 months ಮಾಡಿಸಿದ್ರೆ ಒಳ್ಳೆಯದು. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆ ಜೆನೆಟಿಕಲಿ ಕೂಡ ಪಾಸ್ ಆನ್ ಆಗುತ್ತೆ ಅಂತ ಹೇಳಿದ್ರಿ. ಈಗ ತಂದೆ ತಾಯಿ ಇಬ್ಬರಿಗೂ ಈ ಸಮಸ್ಯೆ ಇದ್ದರೆ ಮಕ್ಕಳಲ್ಲಿ ಬರುವಂಥ ಚಾನ್ಸಸ್ ಎಷ್ಟಿರುತ್ತೆ ಅಂತ? ಒಂದು ಪೇರೆಂಟಲ್ಲಿ ಇದ್ದರೆ 50% ಚಾನ್ಸಸ್, ಇಬ್ಬರು ಪೇರೆಂಟಲ್ಲಿದ್ದರೆ 75% ರಿಸ್ಕ್. ಓಕೆ, ಅವ್ರಿಗಿದೆ ಅಂದ ತಕ್ಷಣ ನಿಮಗೆ ಬರಲೇಬೇಕು ಅಂತ ಅಲ್ಲ. ಅಗೇನ್ ನೀವು ಹೇಗೆ ಅದನ್ನು ಮ್ಯಾನೇಜ್ ಮಾಡ್ತಾ ಹೋಗ್ತೀರಾ, ಎಷ್ಟು ಡಿಸಿಪ್ಲಿನ್ ಲೈಫ್ ನಿಮ್ದು ಇರುತ್ತೆ ಅನ್ನೋದ್ರ ಮೇಲೆ ನಿಮ್ಗೆ ಈ ಕಾಯಿಲೆ ಬರುತ್ತೋ ಇಲ್ಲೋ ಅನ್ನೋದು ನೀವು ಡಿಸೈಡ್ ಮಾಡ್ತಾ ಹೋಗ್ಬೋದು. ಓಕೆ ಡಾಕ್ಟರ್, ಇನ್ನು ಬಹಳಷ್ಟು ಜನ ಈ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ ಈ ಡಯಾಬಿಟಿಸ್ ಸಮಸ್ಯೆಗೆ, ಬಟ್ ಅವ್ರಿಗೆ ಅದನ್ನು ಹೇಗೆ ಮೇಂಟೈನ್ ಮಾಡಬೇಕು ಅವ್ರ ಲೈಫ್ ಸ್ಟೈಲಲ್ಲಿ ಅಂತ ಗೊತ್ತಿರಲ್ಲ. ಸೊ ಅಂಥವ್ರಿಗೆ ಏನೆಲ್ಲ ಟಿಪ್ಸ್ ಕೊಡ್ತೀರಾ? ಟ್ರೀಟ್ಮೆಂಟ್ ಅದೇ ಹೇಳ್ದಂಗೆ ಬರೀ ಮಾತ್ರೆ ತೊಗೊಳೋದು ಒಂದೇ ಅಲ್ಲ, ಆಯಿತಾ? ತುಂಬ ಜನ ಏನಂತಾರೆ, ಇವತ್ತು ಮದುವೆಗೆ ಹೋಗ್ತಾ ಇದ್ದೀನಿ 2 ಮಾತ್ರೆ ತೊಗೊಂಡು ಹೋಗ್ಬಿಡೋಣ, ಚೆನ್ನಾಗಿ ಊಟ ಮಾಡೋಣ ಅನ್ಕೋತಾರೆ. ಹಾಗಲ್ಲ, ಡಿಸಿಪ್ಲಿನ್ ಲೈಫ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಎಸ್ಪೆಷಲಿ ವೆನ್ ಯು ಆರ್ ಡೀಲಿಂಗ್ ವಿತ್ ಅ ಮೆಟಬಾಲಿಕ್ ಡಿಸಾರ್ಡರ್. ಸೊ ಹಾಗಾಗಿ ನಾವು ಅವರಿಗೆ ಪ್ರಾಪರ್ ಡಯಟ್ ಪ್ಲ್ಯಾನ್ ಕೊಡ್ತೀವಿ ಆ್ಯಂಡ್ ರೆಗ್ಯುಲರ್ ಎಕ್ಸಸೈಸ್ನ ಸಜೆಸ್ಟ್ ಮಾಡ್ತೀವಿ. ಇವಾಗ ಡಯಾಬಿಟೀಸ್ ಇದೆ, ಆರ್ಥ್ರೈಟಿಸ್ ಇದೆ. ಸೊ ಆರ್ಥ್ರೈಟಿಸ್ ಇರೋರಿಗೆ ನಾನು ವಾಕ್ ಮಾಡಿ ಅಥವಾ ಎಕ್ಸಸೈಸ್ ಮಾಡಿ ಅಂತ ಹೇಳೋಕ್ಕಾಗಲ್ಲ. ಸೊ ಅವರಿಗೆ
ಪರ್ಟಿಕ್ಯುಲರ್ ಸೆಟ್ ಆಫ್ ಎಕ್ಸಸೈಸ್ ಇರುತ್ತೆ, ವಾರ್ಮಪ್ಸ್ ಇರುತ್ತೆ, ಅದನ್ನು ನಾನು ಸಜೆಸ್ಟ್ ಮಾಡ್ತಾ ಹೋಗ್ತೀನಿ. ಅಗೇನ್ ಈಗ ಡಯಾಬಿಟೀಸ್ ಇರ್ತಾರೆ, ಅವರಿಗೆ ರೀನಲ್ ಇಶ್ಯೂಸ್ ಇರುತ್ತೆ, ಹಾಗಂತ ಅವರಿಗೆ ಎಲ್ಲದೂ ತಿನ್ನಿ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಸರ್ಟೆನ್ ಸೆಟ್ ಆಫ್ ಡಯಟ್ರಿ ಗೈಡ್ಲೈನ್ಸ್ ಇರುತ್ತೆ, ಅದನ್ನು ಫಾಲೋ ಮಾಡಬೇಕಾಗಿ ಬರುತ್ತೆ. ಹಾಗಾಗಿ ವಿ ಟ್ರೀಟ್ ದ ಪರ್ಸನ್ ನಾಟ್ ದ ಡಿಸೀಸ್. ಅಂದರೆ ಬರೀ ಕಾಯಿಲೆನ ಡಯಾಬಿಟೀಸ್ನ ಟ್ರೀಟ್ ಮಾಡಲ್ಲ, ಯಾಕಂದರೆ ಡಯಾಬಿಟೀಸ್ ಇರುವಂಥದ್ದು ಅವರಲ್ಲಿ. ಸೊ ಹಾಗಾಗಿ ನಾವು ಅವ್ರಿಗೆ ಕೊಡುವಂಥ ಹೋಲಿಸ್ಟಿಕ್ ಟ್ರೀಟ್ಮೆಂಟಲ್ಲಿ ಏನಾಗುತ್ತೆ, ಎಲ್ಲದೂ ಕವರ್ ಆಗ್ತಾ ಹೋಗುತ್ತೆ. ಎಸ್ ಡಾಕ್ಟರ್, ಇನ್ನು ಇಷ್ಟು ಹೊತ್ತು ನಮ್ಮ ಜೊತೆ ಇದ್ದು ಬಹಳಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಎಸ್ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಡಯಾಬಿಟಿಸ್ ಅಂದರೆ ಮಧುಮೇಹ ಕುರಿತಂತೆ ಬಹಳಷ್ಟು ವಿಷಯಗಳನ್ನ ತಿಳಿದುಕೊಂಡ್ವಿ. ಇನ್ನು ನೀವು ಕೂಡ ಈ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂಥ ನಂಬರ್ಸ್ಗೆ ನೀವು ಕಾಲ್ ಮಾಡಬಹುದು, ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು, ಭೇಟಿಯಾಗಬಹುದು, ಜೊತೆಗೆ ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.